ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಸಂಯಮದಿಂದ ವರ್ತನೆ ಮಾಡಬಹುದಾಗಿತ್ತು ಇನ್ನೊಂದು ಸ್ವಲ್ಪ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಪಕ್ಕಕ್ಕಿಡನ ಬಿಡಿ, ಜನಸಾಮಾನ್ಯರು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಏನೋ ಒಂದು ಯುವ ಸಮೂಹದಲ್ಲಿ ಪ್ರತಿನಿಧಿಯಾಗಿ ಪ್ರದೀಪ್ ಈಶ್ವರ್ ಅವರು ಬಂದಾಗ ಒಂದು ಕ್ರಾಂತಿ ಆಗಬಹುದು, ಕ್ಷೇತ್ರದ ಅಭಿವೃದ್ಧಿ ಆಗಬಹುದು, ಇಲ್ಲೇನೋ ಬದಲಾವಣೆ ಆಗಬಹುದು ಅನ್ನೋ ಕಾರಣಕ್ಕೆ. ಬಟ್ ಬದಲಾವಣೆಕ್ಕಿಂತ ಬೇರೆ ರೀತಿಯ ರಾಜಕೀಯಕ್ಕೆ ನಾಂದಿ ಹಾಡ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅಡ್ವೊಕೇಟ್ ಮಠಪಪ್ಪ ಆರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮನ್ನ ರಿಯಾಕ್ಷನ್ ತಗೊಳ್ತೀನಿ ಸರ್. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚಿಕ್ಕಬಳ್ಳಾಪುರದಲ್ಲಿ ಚಪ್ಪಲಿ ರಾಜಕೀಯಕ್ಕೆ ನಾಂದಿ ಹಾಡಿದ್ದಾರೆ. ಇದು ಸರಿನಾ ಅನ್ನೋದೇ ಪ್ರಶ್ನೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಲಿದ್ದಾರಂತೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರು ಕೆಲವೇ ಕ್ಷಣಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರ ಮೇಲೆ ಚಪ್ಪಲಿ ಎಸೆದ ಕೇಸ್ನಲ್ಲಿ ಬಂಧಿತರ ಮನೆಗೆ ಭೇಟಿ ಕೊಡ್ತಾರಂತೆ. ಜೀಡಮಾಕಲಹಳ್ಳಿ ಅಖಿಲ್ ರೆಡ್ಡಿ ಮನೆಗೆ ಭೇಟಿ ಕೊಡ್ತಾರೆ ನಿಖಿಲ್ ಕುಮಾರಸ್ವಾಮಿ. ಕೆಲವೇ ಕ್ಷಣಗಳಲ್ಲಿ ಭೇಟಿ ಕೊಡಲಿದ್ದಾರಂತೆ ನಿಖಿಲ್ ಕುಮಾರಸ್ವಾಮಿ ಅವರು. ಬಂಧಿತರ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಗೆ ಕೆಲ ಹೊತ್ತು ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಘಟನೆ ಸಂಬಂಧ 4 ಆಲ್ರೆಡಿ ಪೊಲೀಸರು ಬಂಧಿಸಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಅಖಿಲ್, ಪ್ರಕಾಶ್, ಕೃಷ್ಣ, ಮೋಹನ್ ಬಂಧಿತರು ಅಂತ ಹೇಳಲಾಗ್ತಾ ಇದೆ. ಹಂಗಾಗಿ ಬಂಧಿತರ ಮನೆಗೆ ಭೇಟಿ ಕೊಡುವಂತ ನಿರ್ಧಾರ. ಬಂಧಿತರು ಅಣಕನೂರು ಕಾರಾಗೃಹಕ್ಕೆ ರವಾನೆಯಾಗಿದ್ದು ಮತ್ತಷ್ಟು ಆರೋಪಿಗಳನ್ನ ಬಂಧಿಸುವ ಸಾಧ್ಯತೆ ಇದೆ. ಇವತ್ತು ವಿಡಿಯೋಗಳ ಆಧಾರದ ಮೇಲೆ ಒಂದಷ್ಟು ಮಾಹಿತಿನ ಆಧರಿಸಿ ಕೆಲವರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ. ಬಟ್ ಅದಕ್ಕೂ ಮುನ್ನ ನಿಖಿಲ್ ಕುಮಾರಸ್ವಾಮಿಯವರ ಎಂಟ್ರಿ, ಬಂಧಿತರ ಮನೆಗೆ ಭೇಟಿ ಕೊಡ್ತಾರಂತೆ. ಇದು ಮತ್ತೊಂದು ರೀತಿಯ ಆಯಾಮವನ್ನ ಪಡೆದುಕೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ವಕೀಲರು ನಮ್ಮ ಜೊತೆಗೆ ಜಾಯಿನ್ ಆಗಿರೋದ್ರಿಂದ ನೇರವಾಗಿ ಪ್ರಶ್ನೆ ಮಾಡ್ತೀನಿ ಸರ್. ಯಾರಾದ್ರೂ ಅಂದ್ರೆ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಟ್ಟಾಗ ಅವರ ವಿರುದ್ಧ ಇಮಿಡಿಯೇಟ್ ಆಕ್ಷನ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಎತ್ತಾಕೊಂಡು ಹೋಗ್ತಾರೆ ಪೊಲೀಸರು. ಎಲ್ಲೋ ಕೂತ್ಕೊಂಡಿರೋನ್ನ ಅಕೌಂಟ್ ಹಿನ್ನೆಲೆಯನ್ನ ಕೆದಕ್ಬಿಟ್ಟು ಅರೆಸ್ಟ್ ಮಾಡ್ತಾರೆ. ಬಹಿರಂಗವಾಗಿ ಪ್ರವೋಕ್ ಮಾಡುವಂತ ಸ್ಟೇಟ್ಮೆಂಟ್ಗಳು ನಮ್ಮ ರಾಜಕಾರಣಿಗಳನ್ನ, ನಮ್ಮನ್ನಾಳುವಂತ ಜನಪ್ರತಿನಿಧಿಗಳಿಂದ ಬರುತ್ತೆ. ಆದ್ರೂ ಕ್ರಮ ಯಾಕಿಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ. ಕಾನೂನು ಅವ್ರಿಗೆ ಬೇರೆ ನಮಗ್ ಬೇರೆ ಅಂತ ಇದೆಯಾ ಸರ್? ಇಲ್ಲ ಮೇಡಮ್ ಅವರೇ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತೇನಾಗ್ತಾ ಇದೆ, ಉಳ್ಳವರು ಮತ್ತು ಉಳ್ಳದವರ ಮಧ್ಯೆ ಘರ್ಷಣೆ ನಡೀತಾ ಇದೆ. ಇದು ವಾಸ್ತವಾಂಶಗಳ ಸತ್ಯವನ್ನು ಹೇಳ್ಬೇಕಾದ್ರೆ ಇದನ್ನು ಯಾರನ್ನೂ ಕೂಡ ಮಾತಾಡಲಿಕ್ಕೆ ಪ್ರಯತ್ನ ಮಾಡಲ್ಲ. ಎಲ್ಲೋ ಒಂದು ಕಡೆ ತಪ್ಪಿದ್ರೂ ಕೂಡ ಸರಿ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ರಾಜಕೀಯ ಪಕ್ಷಗಳು ಅದು ಯಾವುದೇ ಆಗ್ಬೋದು, ಅದನ್ನು ನಾನು ಖಂಡಿಸ್ತೀನಿ. ಇವತ್ತು ಅದೇ ನಡೀತಾ ಇರ್ತಕ್ಕಂಥದ್ದು. ತಪ್ಪಿರ್ತದೆ, ಯಾವುದೇ ರಾಜಕೀಯ ಪಕ್ಷ ಆಗಲಿ ತಪ್ಪಿರ್ತದೆ. ಇಲ್ಲ ನಾವು ಸರಿ ಅಂತಕ್ಕಂಥ ಸಮರ್ಥನೆ ಮಾಡ್ಕೊಳ್ಳೋದ್ರಿಂದ ಇಡೀ ಇವತ್ತು ರಾಜ್ಯದ ವ್ಯವಸ್ಥೆ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ರಾಜಕಾರಣಿಗಳು ಖಂಡಿತವಾಗ್ಲೂ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಉಳ್ಳವ್ರಿಗೆ ಇವಾಗ ದೊಡ್ಡ ದೊಡ್ಡ ರಾಜಕಾರಣಿಗಳು ಏನು ಮಾತಾಡಿದ್ರು ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಆಗಲ್ಲ. ಆದರೆ ಸಣ್ಣ ಪುಟ್ಟವ್ರು ಏನಾದರೂ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಬಟ್ ಆದರೆ ನಾನು ಹೇಳ್ತಕ್ಕಂಥದ್ದು ಏನು, ಮೊನ್ನೆ ನಡೆದಿರ್ತಕ್ಕಂಥ ಕೆಂಪೇಗೌಡರ ಜಯಂತಿಯಲ್ಲಿ ಏನು ಅಲ್ಲಿ ಒಂದು ಚಪ್ಪಲಿ ಎಸೆಯುವಂಥದ್ದಾಗ್ಬೋದು, ಅಥವಾ ಅಲ್ಲಿ ಒಬ್ಬ ಮಾನ್ಯ ಶಾಸಕರನ್ನ ಅನ್ಪಾರ್ಲಿಮೆಂಟ್ ವರ್ಡ್ಸ್ ಮಾತಾಡಿ ಎಲ್ಲೋ ಒಂದು ಕಡೆ ಬಿಂಬಿಸ್ತಕ್ಕಂಥದ್ದನ್ನು ಖಂಡಿತವಾಗ್ಲೂ ಕೂಡ ನಾನು ಖಂಡಿಸ್ತೀನಿ. ಅದಾಗಬಾರ್ದಾಗಿತ್ತು. ಯಾಕಂದರೆ ಆ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಚಿಕ್ಕಬಳ್ಳಾಪುರಕ್ಕೆ ಸಾಧನೆ ಕೊಟ್ಟಿರ್ತಕ್ಕಂಥವ್ರು, ಕಾರ್ಯಕ್ರಮಗಳಲ್ಲಿ ಕೊಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಆ ಸಮುದಾಯದ ಗಣ್ಯ ವ್ಯಕ್ತಿಗಳು ಇದ್ದರು, ಬೇರೆಯವರು ಇದ್ದರು. ಅಂಥ ಜಾಗದಲ್ಲಿ ಉತ್ಪ್ರೇಕ್ಷಕರಾಗಿ ಇವತ್ತೇನಾಗ್ತಾ ಇದೆ, ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರು ಎಲ್ಲೋ ಒಂದು ಕಡೆ ಕುಮಾರಣ್ಣವ್ರನ್ನ ಇದಕ್ಕೆ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಕುಮಾರಣ್ಣವ್ರನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ. ಅಂಥ ನೀಚ ರಾಜಕೀಯಕ್ಕೆ ಕುಮಾರಣ್ಣವರು, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಹಾಲಿ ಕೇಂದ್ರ ಸಚಿವರು ಇದಕ್ಕೆ ಇಳಿಯಲ್ಲ. ಯಾಕೆಂದರೆ ಅವರು ಈಗ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಮೇಡಮ್ ಅವರೇ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸೈಟ್ಗಳ ವಿಚಾರದಲ್ಲಿ ಇದಾಗಿದೆ, ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಆ ವಿಚಾರದಲ್ಲಿ ಯಾವುದೋ ಒಂದು ಎಕ್ಸ್ಪೋಸ್ಟ್ ಇದರಲ್ಲಿ ಹಾಕಿರ್ತಕ್ಕಂಥದ್ದನ್ನು ಅದನ್ನೆಲ್ಲ ಒಂದು ಕಡೆ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಆತಂಕಕ್ಕೊಳಗಾಗಿ ಅಥವಾ ಹತಾಶೆಗೊಳಗಾಗಿ ಆ ರೀತಿ ಒಂದು ಉತ್ಪ್ರೇಕ್ಷೆಗೊಳಗಾಗಿ ಮಾತಾಡಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಅವ್ರದ್ದು ಕೂಡ ತಪ್ಪಿದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಲಿಮಿಟ್ ಇರುತ್ತೆ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತೇಳ್ಬಿಟ್ಟು. ಅದೇ ರೀತಿ ಇವತ್ತು ಏನು JDS ಕಾರ್ಯಕರ್ತರು ಅಂತೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೆ, ಅವರು ಮಾಡಿರ್ತಕ್ಕಂಥದ್ದು ಕೂಡ ಆ ಕಾರ್ಯಕ್ರಮದಲ್ಲಿ ಇವತ್ತು ಕೆಂಪೇಗೌಡರು ಇಡೀ ರಾಜ್ಯಕ್ಕೆ ಎಲ್ಲ, ದೇಶಕ್ಕೆಲ್ಲ, ಪ್ರಪಂಚಕ್ಕೆ ಚಿರಪರಿಚಿತರು. ಅಂಥ ಒಂದು ಜಯಂತಿ ದಿನ ಏನು ಇವರು ಹೋಗಿ ಅಲ್ಲಿ ಹೋಗಿ ಒಂದು ಅನ್ಪಾರ್ಲಿಮೆಂಟ್ ವರ್ಡ್ಸ್ನ ಮಾತಾಡಿ ಮತ್ತು ಜೊತೆಗೆ ಚಪ್ಪಲಿ ಎಸೆಯುವಂಥದ್ದು ಮಾಡಿದಾರಲ್ಲ, ಇದನ್ನು ಕೂಡ ನಾನು ತೀವ್ರವಾಗಿ ಖಂಡಿಸ್ತೀನಿ. ಆ ರೀತಿ ಆಗಬಾರ್ದು. ಯಾಕೆಂದರೆ ಬೇರೆದಿದೆ ಮೇಡಮ್ ಅವರೇ, ಈಗ ಈ JDS ಕಾರ್ಯಕರ್ತರಿಗೆ ಆಗ್ಬೋದು, ಒಂದು ರೀತಿ ಏನಾದರೂ ಅನ್ಯಾಯ ಆಗಿದ್ರೆ ಪ್ರೊಟೆಸ್ಟ್ ಮಾಡ್ಬೋದಾಗಿತ್ತು, ಜೊತೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೋದಾಗಿತ್ತು, ಇಲ್ಲ ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತು. ಅದು ಬಿಟ್ಟು ಅಂತ ಒಂದು
ಒಳ್ಳೆ ಕಾರ್ಯಕ್ರಮದಲ್ಲಿ ಹೋಗಿ ಇಡೀ ಸಮುದಾಯನೇ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿ ಇರ್ತಕ್ಕಂಥವ್ರು ನನಗೆಲ್ಲ ತುಂಬಾ ಪರಿಚಿತರು, ಪಾಪ ಅವ್ರದೇ ಆಗಿರ್ತಕ್ಕಂಥ ಸಾಧನೆ ಮಾಡಿದ್ದಾರೆ. ಅಂತ ಕಾರ್ಯಕ್ರಮದಲ್ಲಿ ಇಂಥ ಒಂದು ಕೊಳುಕು ಇದನ್ನ ಕುಮಾರಣ್ಣವ್ರ ಸಂಬಂಧ ಇಲ್ದಿದ್ರು ಸಹಿತ ಈಗ ಕಾಂಗ್ರೆಸ್ ವಕ್ತಾರರು ಹೇಳೋದೇನಂತಂದ್ರೆ ಪ್ರಮುಖ ಮಾಡಿದ್ರು JDS ನವರು, ಪ್ರಮುಖವಾಗಿ ಅವರ ಸಂಸ್ಥೆ ಬಗ್ಗೆ ಮಾತಾಡ್ತಾರೆ, ಏಕವಚನದ ವಾಗ್ದಾಳಿಗಳಾಗುತ್ತೆ, ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ ಒಬ್ಬ ಜನಪ್ರತಿನಿಧಿ ಆದವರು ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಆದಿನಾರಾಯಣ ಅವ್ರು ಅದನ್ನೇ ಕೇಳ್ತಾ ಇರೋದು, ಮೂಲ ಉಟ್ಕೊಂಡಿದ್ದವರಿಂದ ಅದನ್ನ ಮೊದಲು ಪ್ರಶ್ನೆ ಮಾಡ್ಬೇಕಾಗಿತ್ತು, ಮೂಲ ಅಲ್ಲಿದೆ, ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಅವ್ರು ಪ್ರಶ್ನೆ ಮಾಡಿಲ್ಲ. ಆ ವಿಚಾರ ಬಂದಾಗ ಯಾವ್ದೋ ಒಂದು ಪೋಸ್ಟ್ ಅಲ್ಲಿ ಕುಮಾರಣ್ಣ ಅವ್ರ ಒಬ್ಬ ಜನರಿಂದ ಆಯ್ಕೆ ಆಗಿರುವಂತ ಜನಪ್ರತಿನಿಧಿಗೆ ಏಕವಚನದ ವಾಗ್ದಾಳಿ ಸಲ್ದು ಉತ್ಪ್ರೇಕ್ಷೆಗೆ ಬರಂತ ಮಾಡಿದ್ದು ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರೇ ಒಂದು ಅವ್ರ ಆಫೀಸಲ್ಲಿ ಪ್ರೆಸ್ ಮೀಟ್ ಮಾಡಿ ಹೆಂಗಂದ್ರೆ ಹಂಗ್ ಮಾತಾಡ್ತಾರೆ. ಅದು ಅವಶ್ಯಕತೆ ಇಲ್ಲ ಮೇಡಮ್ ಅವರೇ. ಒಂದು ಘನ ನ್ಯಾಯಾಲಯ ಒಂದು ಸ್ಟೇ ಕೊಟ್ಟಾಗ ಅದಕ್ಕೆ ತಲೆ ಬಾಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರೆಲ್ಲ ಒಂದು ಕಡೆ ಅವ್ರದ್ದು ಅದೇ ನಾನು ಹೇಳ್ತಾ ಇರೋದು, ಇವತ್ತು ರಾಜಕಾರಣದ ವ್ಯವಸ್ಥೆ ಇಂಥ ಜನಪ್ರತಿನಿಧಿಗಳಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದನೇ ವ್ಯವಸ್ಥೆ ಹಾಳಾಗಿ ಇವತ್ತು ಇಡೀ ಜನ ತಲೆ ತೆಗೆಸ್ತಕ್ಕಂಥ ಕೆಲಸ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಜನತೆಯಲ್ಲಿ ನಾನು ಕೂಡ ಏನು ಈ ಘಟನೆ ಆಗಿದೆ ರಾಜ್ಯಕ್ಕೆ ನಾನು ಕ್ಷಮೆ ಕೋರ್ತಕ್ಕಂಥ ಕೆಲಸ ಮಾಡ್ತೀನಿ, ಆಗ್ಬಾರ್ದಾಗಿತ್ತು. ಆದಿನಾರಾಯಣ್ ಸರ್ ಮೊದಲ ಬಾರಿ ಶಾಸಕರಾದವರು ಪ್ರದೀಪ್ ಈಶ್ವರ್, ಸ್ವಲ್ಪ ಸಂಯಮದಿಂದ ನಡ್ಕೊಳ್ಬೇಕು. ಅಧಿಕಾರ ತಲೆ ಹತ್ತು ಬಿಟ್ಟಿದೆ ಪ್ರದೀಪ್ ಈಶ್ವರ್ ಅವರಿಗೆ, ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ, ರಾಜಕೀಯ ವ್ಯಕ್ತಿಗಳಿಗೆ ಗೌರವನೇ ಇಲ್ಲ, ಚಪ್ಪಲಿ ಸಮ ಅನ್ನೋ ರೀತಿಯಲ್ಲಿ ನೋಡ್ತಾರೆ ಅವ್ರನ್ನ ಅನ್ನುವಂಥ ಒಂದಷ್ಟು ವಿಚಾರಗಳು ಜನಸಾಮಾನ್ಯರಿಂದ ಕೇಳೋದಕ್ಕೆ ಸಿಕ್ತು. ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಪ್ರದೀಪ್ ಈಶ್ವರ್ ಅವ್ರು ಯಾಕ್ರಿ ಹಿಂಗೆ ಮೊದಲ ಬಾರಿ ಶಾಸಕರಾಗಿದ್ದಾರೆ, ಸ್ವಲ್ಪ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು, ತಲೆಗೂ ನಾಲಿಗೆಗೂ ಅವ್ರಿಗೆ ಮೋಸ್ಟ್ಲಿ ಕನೆಕ್ಷನ್ ಇದ್ದಂಗಿಲ್ಲ, ಇಂಥ ವಿಚಾರಗಳು ಬರುತ್ತೆ. ಯಾಕೆ ಇಷ್ಟು ಉದ್ವೇಗದ ಬ್ರೇಕ್ ಆಗಿದ ತಕ್ಷಣ ನೀವು ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ರಿ. ಬಹುಶಃ ಒಬ್ಬ ಅವನ ಹೆಸರು ಕೂಡ ನಾನು ಹೇಳಕ್ ಹೋಗಲ್ಲ, ಅವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಅಂತ ಹೇಳ್ಬಿಟ್ಟು. ಅವ್ನು ಎಷ್ಟು ಪ್ರಚಾರ ಪ್ರಿಯ, ಅವ್ನ ಏನನ್ನೋದು ನಮ್ಮ ಮಟ್ಮಪ್ಪ ಸರ್ ಲಾಯರ್ ಅವ್ರು ಕೂಡ ಗೊತ್ತು. ಅವ್ರದೇ ಪಕ್ಷದ ಕಾರ್ಯಕರ್ತರ ಮೇಲೆ ಅವನೇ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಅದನ್ನ ಸಾಲ್ವ್ ಮಾಡೋದು ಕೂಡ ನಮ್ಮ ಮಟ್ಮಪ್ಪ ಸರ್. ಅವನು ಎಷ್ಟರ ಮಟ್ಟಿಗೆ ಪ್ರಚಾರ ಪ್ರಿಯ, ಎಷ್ಟರ ಮಟ್ಟಿಗೆ ನಮ್ಮ ಶಾಸಕರನ್ನ ಪ್ರತಿದಿನ ನಿಲ್ಲಿಸ್ತಾ ಇದ್ದಾನೆ ಅಂದ್ರೆ, ಇದೇ ನಿಖಿಲ್ ಕುಮಾರಸ್ವಾಮಿ ಅವ್ರ ತಲೆ ಬುದ್ಧಿ ಇದ್ರೆ ಅಂತ ಕಾರ್ಯಕರ್ತನ ಕರೆದು ಬುದ್ಧಿ ಹೇಳ್ಬೇಕಿತ್ತು. ನೋಡಪ್ಪ, ನೀನು ಸಂವಿಧಾನಬದ್ಧವಾಗಿ ಒಬ್ಬ ಶಾಸಕನನ್ನು ಪ್ರಶ್ನೆ ಮಾಡು, ನಿನ್ಗೆ ಹಕ್ಕಿದೆ ಅಂತ ಹೇಳ್ಬಿಟ್ಟು. ಮೇಡಮ್ ಕೂತ್ಕೊಳ್ಳೋದು ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಮಾತಾಡೋದು. ಯಾರು ಇವಾಗ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ತೋರಿಸ್ ಅವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ನೋಡಿ, ಆ ಹುಡುಗ ಏನಿದ್ದಾನೆ ಅವ್ನು ಎಷ್ಟು ಪ್ರಚಾರ ಪ್ರಿಯ ಏನನ್ನೋದು ಇವರು ತಿಳ್ಕೊಬೇಕು ಮೇಡಮ್. ಇಲ್ಲಿ ಬಂದು ವಾಸ್ತವಾಂಶ ತಿಳ್ಕೊಳ್ದೆ ನನ್ನ ಪಕ್ಕದೂರ್ನವನು ಅವ್ನು ಏನು ಅವ್ನ ಹಿನ್ನೆಲೆ ಏನೇನೋ ತಿಳ್ಕೊಬಂದು ಮಾತಾಡಬೇಕು. ಏನು ನನಗೆ ಗೊತ್ತು, ದಿನ ಬೆಳಗ್ಗೆ ಆಯ್ತಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಒಬ್ಬ ಅಹಿಂದ ಹುಡುಗ ಒಬ್ಬ ML ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಸಹಿಸದೆ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ವಾ, ಇದು ಸಂವಿಧಾನದಲ್ಲಿ ಇದೆಯಾ ಮೇಡಮ್? ಒಬ್ಬ ಅಹಿಂದ ಹುಡುಗ ಶಾಸಕನಾಗಿದ್ದಾನೆ ಅಂತ ತಡಿಯೋಕ್ಕಾಗದೆ ಇವತ್ತು ಮಾತಾಡ್ತಾರಲ್ವ ಇವರು. ಮೇಡಮ್, ಒಬ್ಬ ಬಲ್ಜನ್ಗೆ ಏನೋ ಸಂಬಂಧದಲ್ಲಿ ಕಾರ್ಯಕ್ರಮಕ್ಕೆ ಬರಕ್ಕೆ ಅಂತ ಹೇಳ್ತಾರಲ್ವಾ ಮೇಡಮ್. ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸರ್ಕಾರಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಹ್ವಾನ ಇದೆ ಮೇಡಮ್. SC ST ಹುಡುಗರು, ನಮ್ಮ ಮೈನಾರಿಟಿ ಹುಡುಗರು ಹೋದ್ರೆ SC ST ಹುಡುಗರು ಇಳಿಸೋ ಕೆಳಗಡೆಗೆ ತುರ್ಕರು ಬಂದಿದ್ರು, ಇಳಿಸೋ ಕೆಳಗಡೆಗೆ ಸ್ಟೇಜ್ ಇಂದ ಅಂತ ಮಾತಾಡ್ತಾರಲ್ವಾ ಈ ಒಕ್ಕಲಿಗರು ಮೇಲ್ವರ್ಗದವರು. ಮೇಡಮ್ ಹೆಂಗಾಗಲ್ಲ ಮೇಡಮ್? ಒಕ್ಕಲಿಗರು ಕಾರ್ಯಕ್ರಮ ಇದು, ಇಳಿಸ್ರಿ ಅವ್ರನ್ನ, SC ST ಅವ್ರನ್ನ ಇಳಿಸ್ರಿ, ತುರ್ಕರ್ನ ಇಳಿಸ್ರಿ ಅಂತ ಮಾತಾಡ್ತಾರೆ ಮೇಡಮ್. ಇದು ನಿಮ್ಗೆ ವಾಸ್ತವಾಂಶ ಇದು ಮೇಡಮ್. ಒಬ್ಬ ಶಾಸಕನ್ಗೆ ಧರ್ಮಪತ್ನಿ ಬಗ್ಗೆ ಮಾತಾಡ್ತಾರೆ, ತಂದೆ ತಾಯಿ ಬಗ್ಗೆ ಮಾತಾಡ್ತಾರೆ, ನಡೆಯಲ್ಲ ಆಚೆ ಕಡೆ ನಡೆಯ ನೋಡ್ಕೊಂತೀನಿ ಅಂತ ಮಾತಾಡ್ತಾರೆ ಮೇಡಮ್. ಸಂಸದರು ಮಾತಾಡ್ತಾರೆ. ಸರ್ ಒಪ್ಕೊಳ್ತೀರಾ ಆದಿನಾರಾಯಣ ಅವ್ರು ಹೇಳೋದು ಹಂಗೆಲ್ಲ ಬೆಳವಣಿಗೆ ವಾಸ್ತವಾಂಶ ಸರ್? ಮಟ್ಮಪ್ಪ ಸರ್ ಮಾತಾಡಲ್ವಾ ಸರ್? ಅವರಿಗೆ ಬಿಸಿ ರಕ್ತ, ಆಮೇಲೆ ಅವರಿಗೆ ನೋಡಿದ್ದಾರೆ ಪ್ರದೀಪ್ ಈಶ್ವರ್ ತರ. ಒಂದು ನಿಮಿಷ ನಾನು ಮಾತಾಡ್ತೀನಿ.